ತಾಲೂಕಿನಲ್ಲಿಯೇ ಮಾದರಿಯಾದಂತಹ ಒಂದು ಧ್ವಜದ ಕಟ್ಟೆಯ ನಿರ್ಮಾಣ ಕಾರ್ಯವನ್ನು ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಶ್ರಮಪಟ್ಟವರಲ್ಲಿ ನಮ್ಮ STMCಯ ಸರ್ವ ಸದಸ್ಯರು, ಪೋಷಕ ವರ್ಗದವರು ಹಾಗೂ ಸಹ ಶಿಕ್ಷಕರೆಲ್ಲರ ಕನಸಿನ ಕೂಸು ನಮ್ಮ ಈ ಸುಂದರವಾದಂತಹ ಧ್ವಜದ ಕಟ್ಟೆ. ಈ ಧ್ವಜದ ಕಟ್ಟೆ ಅದ್ಭುತವಾದ ಮಾದರಿಗಳಲ್ಲಿ ಒಂದಾಗಿರಬೇಕೆಂಬ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟಾಗ ನಮ್ಮ ಕನಸಿಗೆ ಬಂದದ್ದು ಮಾವಿನಕಟ್ಟೆಯಲ್ಲಿ ಆ ಶಾಲೆಯ ಆವರಣದಲ್ಲಿ ಇರುವಂತಹ ಸುಂದರವಾದ ಧ್ವಜದ ಕಟ್ಟೆಯ ಮಾದರಿಯಲ್ಲಿಯೇ ನಮ್ಮ ಶಾಲೆಯಲ್ಲಿಯೂ ಕೂಡ ಇಂತಹ ಅದ್ಭುತವಾದ ಒಂದು ಧ್ವಜದ ಕಟ್ಟೆ ನಿರ್ಮಾಣ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಿ ಆ ಆಲೋಚನೆಯ ಕನಸು ಕೈಗೂಡಿರುವಂತಹ ನನಸಿನ ಸಾಕಾರವೇ ನಮ್ಮ ಈ ಶಾಲೆಯ ಧ್ವಜದ ಕಟ್ಟೆ. ಈ ಧ್ವಜದ ಕಟ್ಟೆಗೆ ನಾವೆಲ್ಲರೂ ಪ್ರಯತ್ನ ಪಟ್ಟಾಗ ಸಾಕಷ್ಟು ಜನ ತನು ಮನ ಧನದ ಸಹಕಾರದೊಂದಿಗೆ ಇಂತಹ ಅದ್ಭುತವಾದಂತಹ ಧ್ವಜದ ಕಟ್ಟೆಯ ನಿರ್ಮಾಣ ಸಾಧ್ಯವಾಯಿತು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ MLಹಳ್ಳಿ ಇಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಈ ಶಾಲೆ 1957ರಲ್ಲಿ ಸ್ಥಾಪನೆಯಾಗಿತ್ತು. ಆಗ ನಿರ್ಮಾಣ ಆಗಿರ್ತಕ್ಕಂಥ ಧ್ವಜದ ಕಟ್ಟೆ ತುಂಬ ಹಳೆಯದಾಗಿತ್ತು. ಆ ಧ್ವಜದ ಕಟ್ಟೆಯನ್ನು ಪುನರ್ ನಿರ್ಮಾಣ ಮಾಡಬೇಕು, ಹೊಸದೊಂದು ಧ್ವಜದ ಕಟ್ಟೆ ನಿರ್ಮಾಣ ಮಾಡಬೇಕು ಅಂತೇಳ್ಬಿಟ್ಟು ತುಂಬ ವರ್ಷಗಳಿಂದ ಪ್ರಯತ್ನ ಮಾಡಿ ಆ ಪ್ರಯತ್ನಕ್ಕೆ ಇಲ್ಲಿಯವರೆಗೆ ಯಶಸ್ಸು ಸಿಕ್ಕಿರಲಿಲ್ಲ. ಕೊನೆಗೆ ಬೇರೆ ಬೇರೆ ದಾನಿಗಳನ್ನು ನಾವು ಸಂಪರ್ಕಿಸಿದಾಗ ಅದರ ಮೊತ್ತ ಕೂಡ ಹೆಚ್ಚಾಗಿರೋದರಿಂದ ನಮ್ಮ ಕೈಲಿ ಅದರ ನಿರ್ಮಾಣ ಕಾರ್ಯ ಸಾಧ್ಯವಾಗಿರಲಿಲ್ಲ. ಕೊನೆಗೆ ಶ್ರೀಯುತ ಪ್ರಕಾಶ್ ಎನ್ ಕೆರೋಡಿ ಹಿರಿಯ ವಿದ್ಯಾರ್ಥಿಗಳು ನಮ್ಮಲ್ಲಿ ಈಗ ಪ್ರಸ್ತುತ ವಾಣಿಜ್ಯ ತೆರಿಗೆ ಅಧಿಕಾರಿಗಳಾಗಿ ಬೆಂಗಳೂರಿನಲ್ಲಿ ಕರ್ತವ್ಯ ನಿರ್ವಹಿಸ್ತಿರ್ತಕ್ಕಂಥ ಅವರನ್ನು ಸಂಪರ್ಕಿಸಿದಾಗ ಅವರು ನಮಗೆ ಒಂದಷ್ಟು ಧೈರ್ಯವನ್ನು ತುಂಬಿ ಕೆಲಸವನ್ನು ಆರಂಭಿಸಿ ಅದಕ್ಕೆ ಬೇಕಾದ ಸಹಕಾರವನ್ನು ನಾನು ಮಾಡ್ತೀನಿ ಅಂತ ಹೇಳಿದ್ರಿಂದ ನಾವು ಕಾರ್ಯಪ್ರವೃತ್ತರಾದೀವಿ. ಆನಂತರ ಅದರ ಕಾರ್ಯ ಅತ್ಯಂತ ಯಶಸ್ವಿಯಾಗಿ ಆಗಿದೆ. ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಒಂದು ಧ್ವಜಸ್ತಂಭ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ನಿಮಗೆ ಅತ್ಯಂತ ಹೆಮ್ಮೆಯ ವಿಷಯ. ಇದಕ್ಕೆ ಸಹಕರಿಸಿರ್ತಕ್ಕಂಥ ಶ್ರೀಯುತ ಪ್ರಕಾಶ್ ಹಾಗೂ ಅವರ ತಂದೆಯವರಾಗಿರ್ತಕ್ಕಂಥ ಶ್ರೀಯುತ ನಾರಾಯಣ ಪೂಜಾರ್ ಅವರು ಹಾಗೂ ಅವರ ಕುಟುಂಬಕ್ಕೆ ನಮ್ಮ ಶಾಲೆಯ ಪರವಾಗಿ STMC ಪರವಾಗಿ ಶಾಲಾ ವಿದ್ಯಾರ್ಥಿ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. 76ನೇ ಗಣರಾಜ್ಯೋತ್ಸವ ಅನ್ನುವಂಥದ್ದು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ MLಹಳ್ಳಿ. ಇದಕ್ಕೆ ಒಂದು ಮರೆಯಲಾರದಂಥ ಸುದಿನ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ಈ ಒಂದು ಧ್ವಜದ ಕಟ್ಟೆ ಅನ್ನೋದು ನಮ್ಮ ಶಾಲೆಗೆ ಹಲವಾರು ದಿನಗಳ ಕನಸಾಗಿತ್ತು. ಅದನ್ನು ಶ್ರೀಯುತ ಪ್ರಕಾಶ್ ಸರ್ ಕೆರೋಡಿ, ನಾರಾಯಣ ಪೂಜಾರಿ ಅವರ ಮಗ ಹಾಗೂ ನಮ್ಮ ಹಳೆಯ ವಿದ್ಯಾರ್ಥಿಗಳು, ಅವರು ಈಗ ಬೆಂಗಳೂರಿನಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವರ ಒಂದು ಬಹಳ ಮೊತ್ತದ ಹಣದಿಂದ ಈ ಧ್ವಜದ ಸ್ತಂಭ ನಿರ್ಮಾಣವಾಗಿದೆ. ಇದು ನಮ್ಮ ಸಾಗರ ತಾಲೂಕಿನಲ್ಲಿಯೇ 2ನೇ ದೊಡ್ಡ ಮತ್ತು ಅಷ್ಟಮೂಲೆಗಳುಳ್ಳ ಧ್ವಜದ ಪಟ್ಟೆ ಅಂತ ಹೇಳಲಿಕ್ಕೆ ಖುಷಿಪಡ್ತೇನೆ. ಹಾಗೆ ಈ ನಮ್ಮ ಹಳೆಯ ವಿದ್ಯಾರ್ಥಿಗಳು ಸರ್ಕಾರದ ಒಂದು ಹೇಳಿಕೆ ಅಂತ ನಮ್ಮ ಶಾಲೆ ನನ್ನ ಜವಾಬ್ದಾರಿ ಈ ಮಾತಿಗೆ ತಕ್ಕಂತೆ ಒಂದು ನಮ್ಮ ಸ್ಕೂಲಿಗೆ ಇಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟದ್ದಕ್ಕಾಗಿ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಈ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ ಆಚರಿಸಿದಂತಹ ಗಣರಾಜ್ಯೋತ್ಸವವು ನೂತನವಾಗಿ ನಿರ್ಮಾಣವಾದಂತಹ ಧ್ವಜದ ಕಟ್ಟೆಯ ಉದ್ಘಾಟನೆಯೊಂದಿಗೆ ಅತ್ಯಂತ ಅದ್ಭುತವಾಗಿ ನೆರವೇರಿತು. ಈ ಧ್ವಜದ ಕಟ್ಟೆಯನ್ನು ಹಿಂದಿನ ದಿನವೇ ನಮ್ಮ STMC ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಮತ್ತು ನಮ್ಮ ಸಹ ಶಿಕ್ಷಕರೆಲ್ಲರೂ ಸೇರಿ ಕೇಸರಿ, ಬಿಳಿ, ಹಸಿರು ಬಣ್ಣದ ರಿಬ್ಬನ್ ಮತ್ತು ಬಲೂನ್ಗಳಿಂದ ತುಂಬ ಅತ್ಯಂತ ಅಲಂಕೃತವಾಗಿ ಸಿಂಗರಿಸಲಾಗಿತ್ತು. ಇದು ಬೆಳಗಿನ ದಿನ ಬಂದು ನೋಡಿದರೆ ತುಂಬ ಹೊಸ ನವ ವಧುವಿನಂತೆ ಕಂಗೊಳಿಸ್ತಾ ಇತ್ತು. ಈ ಧ್ವಜದ ಕಟ್ಟೆಯ ಉದ್ಘಾಟನೆಯನ್ನು ಶ್ರೀಯುತ ಪ್ರಕಾಶ್ ಸರ್ ರವರ ತಂದೆಯವರಾದಂತಹ ಶ್ರೀಯುತ ನಾರಾಯಣ ಪೂಜಾರಿಯವರು ನೆರವೇರಿಸಿದರು. ಇದರ ಮಧ್ಯದಲ್ಲಿ ಈ ವರ್ಷದ ನಮ್ಮ ಗಣರಾಜ್ಯೋತ್ಸವವು ಅತ್ಯಂತ ಅದ್ಧೂರಿಯಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು, STMC ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಸಹ ಶಿಕ್ಷಕರು ಮತ್ತು ಪೋಷಕ ವೃಂದದವರು ನಮ್ಮ ಮತ್ತು ವಿದ್ಯಾರ್ಥಿಗಳೊಂದಿಗೆ ತುಂಬ ಅದ್ಧೂರಿಯಾಗಿ ನೆರವೇರಿತು. ಧನ್ಯವಾದಗಳು. ಭಾರತಾಂಬೆ ನಿನ್ನ ಜನ್ಮದಿನ
ಭಾರತೀಯರ ಶೌರ್ಯ ಮೆರೆದ ದಿನ. ಗಂಡೆದೆ ವೀರರಲ್ಲಿ ಗುಂಡಿಗೆ ಪ್ರಾಣ ಚೆಲ್ಲಿ ನಿನ್ನನ್ನು ಬಿಡಿಸಿದ ಇದೇ ದಿನ. ಜನ್ಮವ ಕೊಡಿಸಿದ ಮಹಾದಿನ ಭಾರತಾಂಬೆ ನಿನ್ನ ಜನ್ಮದಿನ. ಭಾರತೀಯರ ಶೌರ್ಯ ಮೆರೆದ ದಿನ. ಭಾರತ್ ಮಾತಾ ಕಿ ಮಾಡ್ಕೋಬೇಕು ಅಂತ ಹೇಳ್ತಕ್ಕಂಥದ್ದು ದಶಕಗಳ ಕನಸಾಗಿತ್ತು. ಹಲವಾರು ಪ್ರಯತ್ನಗಳ ಮಧ್ಯೆಯೂ ಸಹ ಮಾಡ್ಕೊಳ್ಳಿಕ್ಕೆ ಹಲವಾರು ತಾಂತ್ರಿಕ ಆರ್ಥಿಕ ಸಮಸ್ಯೆಗಳು ಎದುರಾಗಿರೋದ್ರಿಂದ ಆಗಿರಲಿಲ್ಲ. ಆದರೆ ಈಗ ಈ ಒಂದು ಉತ್ತಮವಾದಂಥ ಸುಸಂದರ್ಭ ಕೂಡಿ ಬಂದಿತ್ತು. ಇದಕ್ಕೆ ಹಲವಾರು ಜನ ಕಾರಣಕರ್ತರಾಗಿದ್ದಾರೆ. ಪ್ರಥಮವಾಗಿ ನಮ್ಮ ಜಾಯಿಂಟ್ ಕಮಿಷನರ್ ಆದಂಥ ಪ್ರಕಾಶ್ ಸರ್ ಅವರು. ಅದರ ನಂತರ ಇದಕ್ಕೆ ಹಲವಾರು ಕಾರ್ಮಿಕರು ಹಾಗೂ ಕಾಂಟ್ರಾಕ್ಟರ್ಗಳ ಸಹಕಾರವಿದೆ. ಇದನ್ನ ನಮಗೆ ಈ ಕೆಲಸವನ್ನು ಮಾಡಬೇಕಿದ್ರೆ ಈ ಕಟ್ಟಡವನ್ನು ಕಟ್ಟಲಿಕ್ಕೆ ತುಂಬ ಕೂಲಿಯನ್ನು ಕೇಳಿದ್ರು. ಆದರೆ ನಮ್ಮ ಆತ್ಮೀಯ ಪೋಷಕರಾದಂಥ ಶ್ರೀಯುತ ಪರಶುರಾಮ್ ಹಿರಳೆಮರೂರು ಇವರು ತುಂಬ ಕಡಿಮೆ ಬೆಲೆಗೆ ನಮಗೆ ಧ್ವಜದ ಕಟ್ಟಡದ ಕೆಲಸವನ್ನು ಮಾಡಿಕೊಟ್ರು. ಅದರ ನಂತರ ನಮಗೆ ಅದು ಟೈಲ್ಸ್ ಹಾಕಬೇಕು, ನಂತರ ಆ ಲಾಂಛನವನ್ನು ಎಲ್ಲಿಂದ ತರಬೇಕು ಅನ್ನೋದು ಪ್ರಶ್ನೆ ಆಗಿತ್ತು. ಆವಾಗ ನಾವು ಸಾಗರದ ಸುತ್ತಮುತ್ತ ವಿಚಾರಿಸುವಾಗ ನಮಗೆ ಬೇಕಾದಂಥ ಮಾದರಿಯ ರಾಷ್ಟ್ರ ಲಾಂಛನ ಸಿಗಲಿಲ್ಲ. ಆ ಕಾರಣಕ್ಕಾಗಿ ನಾವು ದೂರದ ಊರಿನ ಆನ್ಲೈನಲ್ಲಿ ಯಾವುದೋ ಒಂದು ಆಟೋ ಡ್ರೈವರ್ ಅವರ ನಂಬರ್ ಸಿಕ್ತು. ಅದನ್ನು ಆಧರಿಸಿ ಅವರು ಆನಂದ್ ಪೂಜಾರಿ ಅಂತ ಅವರನ್ನು ನಾವು ನೆನೆಸ್ಕೊಳ್ಳೇಬೇಕು. ಅವರು ನಿಜವಾಗಿಯೂ ನಮಗೆ ಉತ್ತಮವಾದಂಥ ಸಹಕಾರವನ್ನು ಮಾಡಿ ಧ್ವಜದ ರಾಷ್ಟ್ರ ಲಾಂಛನ ಇಲ್ಲಿ ಸಿಗುತ್ತೆ ಸರ್ ಅಂತ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟರು. ಹಾಗಾಗಿ ನಾವು ದೂರದ ಕುಂದಾಪುರದಿಂದ ರಾಷ್ಟ್ರ ಲಾಂಛನ ನಮ್ಮ ಶಾಲೆಗೆ ತಂದುಕೊಳ್ಳಿಕ್ಕೆ ಸಹಕಾರ ಆಯಿತು. ಮತ್ತು ಅದರ ನಂತರ ಈ ಟೈಲ್ಸ್ ಕೂರಿಸೋ ವಿಚಾರದಲ್ಲಿ ಬಂದಾಗ ನಮಗೆ ಅದು ನಾವು ಅಷ್ಟಭುಜಾಕೃತಿಯ ಧ್ವಜದ ಕಟ್ಟು ನಾವು ಮಾಡ್ಕೊಂಡಿರೋದ್ರಿಂದ ಫಿನಿಶಿಂಗ್ ವರ್ಕು ಸ್ವಲ್ಪ ಸಮಸ್ಯೆ ಆಗ್ತಿತ್ತು. ಒಂದಿಬ್ಬರು ಟೈಲ್ಸರು ಬಂದು ಹಾಗೆ ವಾಪಸ್ ಹೋದರು. ಅದ್ರ ಮಧ್ಯ ಅಹಮದ್ ಅಂತ ಹೇಳೋರು ಸಾಗರದವರು ಉತ್ತಮವಾದ ರೀತಿಯಲ್ಲಿ ನಮಗೆ ಒಂದು ಉತ್ತಮವಾದಂಥ ರೇಟ್ಗೆ ಟೈಲ್ಸನ್ನು ಹಾಕಿಸಿ ಕೊಟ್ಟಿದ್ದಾರೆ. ನಂತರ ಅದು ಸ್ಟೀಲ್ ವರ್ಕನ್ನು ಸಹ ಅಷ್ಟೇ ಒಂದು ಒಳ್ಳೆಯ ಯೋಗ್ಯ ದರದಲ್ಲಿ ವಿನಯ್ ಅಂತ ಹೇಳ್ತಕ್ಕಂಥವರು ಸ್ಟೀಲ್ ವರ್ಕನ್ನು ಮಾಡಿಕೊಟ್ಟಿದ್ದಾರೆ. ನಿಜವಾಗಿಯೂ 10 ಜನರ ಶ್ರಮ. ಈಗ ಹಣಕಾಸಿನ ಮೂಲ ಒಂದಾದರೆ ಅದಕ್ಕೆ ಸಹಕಾರ ಮಾಡೋರು ಶ್ರಮ ತುಂಬ ಇರುತ್ತೆ. ಇದಕ್ಕೆ ನಮ್ಮ STMC ಅಧ್ಯಕ್ಷರಾದಂಥ ಶ್ರೀಯುತ ಮಧುಕರ್ ಗೌಡರು ಇವರ ಸಹಕಾರ, ನಂತರ ನಮ್ಮ STMC ಸರ್ವ ಸದಸ್ಯರ ಸಹಕಾರವೂ ಸಹ ಇದಕ್ಕಿದೆ. ಪೋಷಕರ ಸಹಕಾರ ಎಲ್ಲರಿಂದ ಒಂದು ಒಳ್ಳೆಯದಾಗಿದೆ. ನಿಜವಾಗಿಯೂ ಈ ಸಾಗರ ತಾಲೂಕಿನಲ್ಲಿ ಒಂದು ಮಾದರಿಯ ಬೆದರುಕಟ್ಟೆಯನ್ನು ಮಾಡಿಕೊಂಡಂಥ ಹೆಮ್ಮೆ ನಮ್ಮ ಶಾಲೆಗಿದೆ. ನಮ್ಮ ಶಾಲೆ ನಮ್ಮ ಹೆಮ್ಮೆ. आजा आजा जिंद शामी आने के तले, आजा जरी वाले नीले आसमाने के तले। जय हो जय हो। आजा आजा जिंद शामी आने के तले, आजा जरी वाले नीले आसमाने के तले। जय हो जय हो जय हो। ನಾಳೆಯ ನಾಡಪ್ರಭುಗಳು ಎನ್ನುವಂತಹ ನಿಟ್ಟಿನಲ್ಲಿ ಮಕ್ಕಳಲ್ಲಿ
ನಾಯಕತ್ವ ಗುಣ, ರಾಷ್ಟ್ರ ಪ್ರೇಮ, ರಾಷ್ಟ್ರ ಭಕ್ತಿಯನ್ನು ಹುಟ್ಟುಹಾಕುವಂಥ ನಿಟ್ಟಿನಲ್ಲಿ ಪ್ರತಿಯೊಂದು ಶಾಲೆಯೂ ಕೂಡ ಧ್ವಜದ ಕಟ್ಟೆ ಅದರ ನಿರ್ಮಾಣ ಕಾರ್ಯದಲ್ಲಿ ನಾವೆಲ್ಲ ಕೈಗೊಂಡಂತಹ ಶ್ರಮದ ಪರಿಕಲ್ಪನೆ ಮಕ್ಕಳಿಗೂ ಕೂಡ ಮುಟ್ಟುವಂಥ ನಿಟ್ಟಿನಲ್ಲಿ ಈ ಧ್ವಜದ ಕಟ್ಟೆ ಸರ್ವ ಇಲ್ಲಿರ್ತಕ್ಕಂತಹ ಎಲ್ಲ ನೀವು ನಮ್ಮ ರಾಷ್ಟ್ರ ಲಾಂಛನ, ರಾಷ್ಟ್ರ ಪಕ್ಷಿ, ಪ್ರಾಣಿ ಎಲ್ಲದನ್ನೂ ಕೂಡ ನಮ್ಮ ಈ ರಾಷ್ಟ್ರ ಧ್ವಜ ಕಟ್ಟೆಯ ಉದ್ಘಾಟನೆಯ ಇರ್ಬೋದು, ರಾಷ್ಟ್ರೀಯ ಹಬ್ಬಗಳ ಸಂದರ್ಭಗಳಲ್ಲಿರ್ಬೋದು ನಾವೆಲ್ಲ ಮನಮುಟ್ಟುವ ರೀತಿಯಲ್ಲಿ ಇದರ ಒಂದು ವಿವರಣೆಯನ್ನ ಮಕ್ಕಳಿಗೆ ಹೇಳಿದಾಗ ಅವ್ರಿಗೂ ಕೂಡ ಈ ಧ್ವಜದ ಕಟ್ಟೆಯ ಒಂದು ಅದ್ಭುತವಾದಂತಹ ಕಲ್ಪನೆಯ ಒಂದು ಕನಸು ಕೈಗೂಡ್ಲಿಕ್ಕೆ ಇದು ಸಹಾಯ ಆಗತ್ತೆ. ಈ ಅದ್ಭುತವಾದಂತಹ ಈ ಧ್ವಜದ ಕಟ್ಟೆ ಹೇಗೆ ಅಂತಂದ್ರೆ, ನಾವು ಒಂದು ದೇವಾಲಯಕ್ಕೆ ಪ್ರವೇಶ ಮಾಡಿದಾಗ ಹೇಗೆ ನಮ್ಗೆಲ್ಲರಿಗೂ ಕೂಡ ಒಂದು ಒಳ್ಳೆಯ ಜ್ಞಾನ, ಒಂದು ಒಳ್ಳೆಯ ಬುದ್ಧಿಶಕ್ತಿ ಅಥವಾ ಒಂದು ಧನಾತ್ಮಕ ಯೋಚನೆಯನ್ನ ಹೇಗೆ ಹುಟ್ಟುಹಾಕಲಿಕ್ಕೆ ಸಾಧ್ಯನೋ ಹಾಗೆ ಪ್ರತಿಯೊಂದು ಶಾಲಾ ಆವರಣದಲ್ಲಿರುವಂತಹ ಇಂತಹ ಧ್ವಜದ ಕಟ್ಟೆಯಿಂದ ವಿದ್ಯಾರ್ಥಿಗಳಲ್ಲಿ, ಶಿಕ್ಷಕರಲ್ಲಿ ರಾಷ್ಟ್ರ ಪ್ರೇಮದ ಜೊತೆಗೆ ತಾನು ಕಲಿತಂತಹ ನನ್ನ ಶಾಲೆ ಅನ್ನುವಂತಹ ಹೆಮ್ಮೆಯನ್ನು ಹುಟ್ಟುಹಾಕುವಂತಹ ನಿಟ್ಟಿನಲ್ಲಿ ಈ ಧ್ವಜದ ಕಟ್ಟೆ ಅತ್ಯದ್ಭುತವಾದಂತಹ ಮನಮುಟ್ಟುವಂತಹ ಕಾರ್ಯ ಮಾಡುವಲ್ಲಿ ಸಾಕಷ್ಟು ಜನರ ಯಶಸ್ಸಿಗೆ, ಸಾಕಷ್ಟು ಜನರ ಪರಿಶ್ರಮಕ್ಕೆ ಒಂದು ಪ್ರೇರಣೆಯಾಗಿ ಇದು ನಿಲ್ಲತ್ತೆ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ನನ್ನ ಶಾಲೆ ನನ್ನ ಹೆಮ್ಮೆ ಅನ್ನುವಂತಹ ಒಂದು ವಿಚಾರಕ್ಕೆ ಪೂರಕವಾಗಿ ನಮ್ಮ ಶಾಲೆಯ ಧ್ವಜದ ಕಟ್ಟೆ ಪರಿಪೂರ್ಣವಾದಂತಹ ಸಾಕ್ಷಿಯಾಗಿ ನಿಂತಿದೆ.